ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೊ ನಾನು ನಿಮಗೆ ಇವಾಗ ಒಂದು ನಕ್ಷತ್ರ ಪುಂಜ ಅಥವಾ ಕಾನ್ಸ್ಟಲೇಷನ್ನ ತೋರಿಸ್ತಾ ಇದ್ದೀನಿ. ಮೋಸ್ಟ್ಲಿ ನೀವು ಇದನ್ನು ರೆಕಗ್ನೈಸ್ ಮಾಡ್ತೀರಾ. ಇದು ಬಂದು ಸಪ್ತಋಷಿ ಮಂಡಲ, ಗೊತ್ತಾಯ್ತದೆ ಅಂದ್ಕೊಳ್ತೀನಿ. ಸಪ್ತಋಷಿ ಮಂಡಲ, ಈ ಸಪ್ತಋಷಿ ಮಂಡಲ ನಾವು ಸಪ್ತಋಷಿ ಮಂಡಲ ಅಂತೀವಿ. ಆದರೆ ಇಂಗ್ಲೀಷ್ನವರು, ವೆಸ್ಟರ್ನರ್ಸು, ಅವರು ಗ್ರೀಕ್ ಅಥವಾ ರೋಮನ್ ಕಥೆಗಳ ಮೂಲಕ ಏನಂತಾರೆ ಅಂದರೆ ಇದನ್ನು ಗ್ರೇಟ್ ಬೇರ್ ಕಾನ್ಸ್ಟಲೇಷನ್ ಅಂತಾರೆ. ಗ್ರೇಟ್ ಬೇರ್ ಅಂತಂದರೆ ನಿಮಗೆ ಇದಿಷ್ಟೇ ಅಲ್ಲ, ಸುತ್ತ ಬರೋ ಅಂಥ ನಕ್ಷತ್ರಗಳಿದಾವಲ್ಲ ಅದೆಲ್ಲ ದೊಡ್ಡದು ಪಾರ್ಟ್ ಸೇರಿ ಇದು ಅದಕ್ಕೆ ಒಂದು ಸಣ್ಣ ಭಾಗ, ಒಂದು ಕಾಲು ಆ ಥರ ಏನೋ ಸೇರಿ ಇದು ಅವ್ರಿಗೆ ಒಂದು ಬೇರ್ನ ಒಂದು ಭಾಗ ಆಗುತ್ತೆ ಅಷ್ಟೇ. ಇದು ನಮಗೆ ಸಪ್ತಋಷಿ ಮಂಡಲ ಆಗುತ್ತೆ. ಏನನ್ನು ನಿಮಗೆ ಒಂದು ಮುಖ್ಯವಾದ ವಿಚಾರ ಹೇಳಬೇಕು ಅಂದರೆ, ಇವಾಗ ನೀವು ಏನು ಜನ್ಮ ನಕ್ಷತ್ರದ ಕುಂಡಳಿ ಅಂತೆಲ್ಲ ಬರೀತಾರೆ ನೋಡಿ, ಆ ಕುಂಡಳಿಲಿ